ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕಾಂಗ್ರೆಸ್ ಪಾಳೆಯದಲ್ಲಿ ಪರಿಷತ್ ಚುನಾವಣೆಯ ಕಾವು ಜೋರಾಗ್ತಾ ಇದೆ. ಇದೇ 13ನೇ ತಾರೀಕು ನಡೆಯುವಂಥ ಪರಿಷತ್ ಚುನಾವಣೆ, ತೆರವಾಗಿರುವಂಥ 11 ಸ್ಥಾನಗಳಿಗೆ ನಡೆಯುವ ಚುನಾವಣೆ. 7 ಸ್ಥಾನವನ್ನ ಕಾಂಗ್ರೆಸ್, 3 ಸ್ಥಾನವನ್ನ ಬಿಜೆಪಿ, 1 ಸ್ಥಾನ JDS. ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಯಾರ್ಯಾರು ಅದಕ್ಕೆ ಕ್ಯಾಂಡಿಡೇಟ್ ಅನ್ನೋದು ಇನ್ನೂ ಕೂಡ ಫೈನಲ್ ಆಗಿಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಂಜೆ 6 ಗಂಟೆಗೆ ಮಹತ್ವದ ಮೀಟಿಂಗ್ ಇದೆ. ಈ ಮೀಟಿಂಗ್ನಲ್ಲಿ ಬಹುತೇಕ ಯಾರು ಕ್ಯಾಂಡಿಡೇಟು ಅನ್ನೋದು ಫೈನಲ್ ಆಗೋ ಸಾಧ್ಯತೆ ಇದೆ. ಒಂದು ಹಂತದಲ್ಲಿ ಈಗಾಗಲೇ ಆಕಾಂಕ್ಷಿತರು ಯಾರಿದ್ದಾರೆ ಅವರ ಪಟ್ಟಿಯನ್ನ ಹೈಕಮಾಂಡ್ಗೆ ತಲುಪಿಸುವ ಪ್ರಯತ್ನವನ್ನ DK ಶಿವಕುಮಾರ್ ಆದಿಯಾಗಿ ಕಾಂಗ್ರೆಸ್ನ ಹಿರಿಯ ನಾಯಕರು ಮಾಡಿದ್ರು. ಆದಾಗ್ಯೂ ಕೂಡ ಇವತ್ತು 6 ಗಂಟೆಗೆ ಪರಿಷತ್ ಟಿಕೆಟ್ ಫೈನಲ್ ವಿಚಾರವಾಗಿ 6 ಗಂಟೆಗೆ ನಡೆಯುವಂಥ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆಯುವಂಥ ಮೀಟಿಂಗ್ ಭಾರಿ ಮಹತ್ವವನ್ನು ಪಡೆದುಕೊಂಡಿದೆ. ಎಲ್ಲ ಶಾಸಕರು ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಶಾಸಕಾಂಗ ಸಭೆ ಇದು. ಈ ಸಭೆಯಲ್ಲಿ ಒಂದು ತೀರ್ಮಾನಕ್ಕೆ ಬರ್ತಾರೆ. ಇನ್ನು ಅನುದಾನದ ವಿಚಾರವಾಗಿಯೂ ಕೂಡ ಶಾಸಕರಿಗೆ ಅನುದಾನದ ವಿಚಾರವಾಗಿಯೂ ಕೂಡ ಸಿದ್ದರಾಮಯ್ಯ ಅವರ ನೇತೃತ್ವದ ಈ ಸಭೆ ಮಹತ್ವವನ್ನು ಪಡೆದುಕೊಂಡಿದೆ ಅನ್ನೋದು ಈ ಹೊತ್ತಿನ ಮಾಹಿತಿ. ಸದ್ಯಕ್ಕೆ ಏನಾಗುತ್ತೆ ಈ ಮೀಟಿಂಗ್ನಲ್ಲಿ, ಟಿಕೆಟ್ ಫೈನಲ್ ಇವತ್ತೇ ಆಗುತ್ತಾ? ಎಲ್ಲದರ ಮಾಹಿತಿಯೊಂದಿಗೆ ನನ್ನ ಸೀನಿಯರ್ ಕಲೀಗ್ ಸತೀಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, 6 ಗಂಟೆಗೆ ಮಹತ್ವದ ಸಭೆ, ಏನೇನು ಚರ್ಚೆ ಆಗ್ಬಹುದು, ಯಾರ್ಯಾರು ಭಾಗಿಯಾಗ್ತಾರೆ? ಸತೀಶ್. ರಂಜಿತ್, ಇವತ್ತು ಸಂಜೆ ಶಾಸಕಾಂಗ ಪಕ್ಷದ ಸಭೆಯನ್ನು ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆಸ್ತಾರೆ. ಪ್ರಮುಖವಾಗಿ ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಚರ್ಚೆ ಆಗುತ್ತೆ. 11 ಸ್ಥಾನಗಳಲ್ಲಿ 7 ಸ್ಥಾನಗಳು ಕಾಂಗ್ರೆಸ್ಗೆ ದೊರೆಯಲಿದೆ, 3 BJP, 1 JDSಗೆ ಹೋಗಲಿದೆ. ಹೀಗಾಗಿನೇ ಅಭ್ಯರ್ಥಿಗಳ ಆಯ್ಕೆ ವಿಚಾರವಾಗಿ ಈಗಾಗಲೇ ಚರ್ಚೆ ಮಾಡಿ ಹೈಕಮಾಂಡ್ಗೆ ಪಟ್ಟಿಯನ್ನು ಕಳಿಸಿದ್ದಾರೆ. ಅದಕ್ಕೂ ಮುಂಚೆ ಅಷ್ಟರಲ್ಲಿ ಪಟ್ಟಿ ಬಿಡುಗಡೆ ಆಗುವ ಸಾಧ್ಯತೆ ಇದೆ. ನಂತರ ಮುಂದೆ ಏನು ಮಾಡಬೇಕು, ಯಾರ್ಯಾರಿಗೆ ಎಷ್ಟೆಷ್ಟು ಮತಗಳು, ಈ ಎಲ್ಲ ವಿಚಾರಗಳು ಚರ್ಚೆ ಆಗುತ್ತೆ. 7 ಅಭ್ಯರ್ಥಿಗಳು ಸಾಕಷ್ಟು ಆಕಾಂಕ್ಷಿಗಳಿದ್ರು, ಸುಮಾರು 300 ಜನ ಆಕಾಂಕ್ಷಿಗಳಿದ್ರು. ಅದನ್ನು ಶಾರ್ಟ್ ಲಿಸ್ಟ್ ಮಾಡಿ ಹೈಕಮಾಂಡ್ಗೆ ಕಳಿಸಿದ್ದಾರೆ. ಅಲ್ಲೂ ಕೂಡ ಸಾಕಷ್ಟು ಲಾಬಿಗಳು ನಡೀತಾ ಇದೆ ಹೈಕಮಾಂಡ್ ಮಟ್ಟದಲ್ಲೂ. ಹೀಗಾಗಿನೇ ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋದು ಈಗಿರುವಂತಹ ಸಂಕಷ್ಟ. ಹಾಗಾಗಿನೇ ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ಹೈಕಮಾಂಡ್ ಇವತ್ತು ಸಂಜೆ ಒಳಗಡೆ ಮೀಟಿಂಗ್ ಒಳಗಡೆ ಪಟ್ಟಿ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. ಅನಂತರ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಹಲವು ಹಿರಿಯ ನಾಯಕರು ತಮ್ಮ ಅಭ್ಯರ್ಥಿಗಳ ಹೆಸರನ್ನು ಹೈಕಮಾಂಡ್ಗೆ ರವಾನಿಸಿದ್ರು. ಅದರಲ್ಲಿ ಯಾರ್ಯಾರಿಗೆ ಸಿಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಅನಂತರ ಬೇರೆ ಬೇರೆ ವಿಚಾರಗಳು ಚರ್ಚೆ ಆಗುತ್ತೆ. ಮುಂಬರುವ ಚುನಾವಣೆಯಲ್ಲಿ ಯಾವ ರೀತಿ ಗೆಲ್ಸ್ಕೊಳ್ಳೋದು ಅನ್ನೋದು, ಮತ್ತು ವಿಧಾನ ಪರಿಷತ್ ಶಿಕ್ಷಕರ ಪದವೀಧರ ಕ್ಷೇತ್ರ ಚುನಾವಣೆ ಕೂಡ ಇದೆ. ಆ ಚುನಾವಣೆ ಹಿನ್ನೆಲೆಯಲ್ಲಿ ಕೆಲವು ತಂತ್ರಗಾರಿಕೆಯನ್ನು ಮಾಡಲಿಕ್ಕೂ ಕೂಡ ಚರ್ಚೆಯಲ್ಲಿ ಪ್ರಮುಖವಾಗಿ ಚರ್ಚೆ ಮಾಡ್ತಾರೆ. ಎಲ್ಲ ವಿಚಾರಗಳು ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಒಟ್ಟಾರೆ ಈಗಿರುವ ಸದ್ಯದ ರಾಜಕೀಯ ಬೆಳವಣಿಗೆಗಳು, ಏನು ನಾಗೇಂದ್ರ ಅವರ ಮೇಲೆ ಬಂದಿರುವಂಥ ಆರೋಪ, ವಾಲ್ಮೀಕಿ ನಿಗಮದಲ್ಲಿ ಹಣ ದುರುಪಯೋಗ, ಎಲ್ಲ ವಿಚಾರಗಳನ್ನು BJP ಪ್ರಮುಖವಾಗಿ ಅಸ್ತ್ರವನ್ನು ಮಾಡಿಕೊಂಡಿದೆ. ಅದಕ್ಕೆ ಯಾವ ರೀತಿ ಕೌಂಟರನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಒಟ್ಟಾರೆ ವಿಧಾನ ಪರಿಷತ್ ಚುನಾವಣೆ ಹಾಗೂ ಈಗ ಸದ್ಯದ ರಾಜಕೀಯ ವಿಚಾರಗಳನ್ನು ಪ್ರಮುಖವಾಗಿ ಚರ್ಚೆ ಮಾಡ್ತಾರೆ. ರಂಜಿತ್. ಓಕೆ. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು, ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.